ಹಾಯ್ ಸ್ನೇಹಿತರೆ, ನಿನ್ನೆಯ ಸಂಚಿಕೆಯಲ್ಲಿ ನಾವು ಊಹಿಸಿದಂತೆಯೇ ಅರ್ಚನಾ ಎಷ್ಟೇ ಸೌಂದರ್ಯಳ ವಿರುದ್ಧ ಸಾಕ್ಷಿಗಳನ್ನು ಹೇಳುತ್ತಿದ್ದರೂ ಕೂಡ ಚಿರು ಅದನ್ನು ಒಪ್ಪುವುದೇ ಇಲ್ಲ. ಅತ್ತಿಗೆಯ ಪರವಹಿಸಿಯೇ ಅವನು ಮಾತನಾಡುತ್ತಿದ್ದಾನೆ. ಹಾಗೆ ಅರ್ಚನಾ ಏನೇ ಹೇಳಿದರೂ ಸಹ ಅದನ್ನು ಒಪ್ಪದೆ ಅಲ್ಲಿಂದ ಎದ್ದೇ ಹೋಗಿ ಬಿಡ್ತಾನೆ. ಇತ್ತ ದಿಶಾ ಸೌಂದರ್ಯಳ ಬಗ್ಗೆ ಬಣ್ಣ ಬಯಲು ಮಾಡಲು ನನ್ನಿಂದ ಸಾಧ್ಯನೇ ಆಗ್ತಾ ಇಲ್ಲ ಅಂತ ಹೇಳಿ ಬೇಜಾರು ಮಾಡಿಕೊಳ್ಳುತ್ತಿದ್ದಾಳೆ. ಸೌಂದರ್ಯಳ ವಿರುದ್ಧ ಯಾವುದೇ ಸಾಕ್ಷಿ ಸಿಗುತ್ತಿಲ್ಲ. ಸಾಕ್ಷಿ ಇಲ್ಲದೆ ಹಸ್ಬೆಂಡ್ ನಂಬಲು ಸಾಧ್ಯವಿಲ್ಲ. ಹಾಗೆ ಹಿಂದೆ ಮಾಡಿದಾಗ ಸಾಕ್ಷಿ ಇಲ್ಲದೆ ಹಿಂದೆ ಸೌಂದರ್ಯಳ ವಿರುದ್ಧ ಹಸ್ಬೆಂಡ್ಗೆ ಹೇಳಿದಾಗ ಏನೆಲ್ಲ ಆಗಿತ್ತು ಅಂತ ಹೇಳಿ ಯೋಚನೆ ಮಾಡುತ್ತಿದ್ದಾಳೆ ದೀಪಾ. ಅದೇ ರೀತಿ ನಾನು ದೀಪಾ ಆಗಿ ದಿಶಾ ಆಗಿ ಎಷ್ಟೇ ಸೌಂದರ್ಯಳ ವಿರುದ್ಧ ಹೇಳಿದರೂ ಕೂಡ ನಾನು ಸೋತು ಹೋಗ್ತಾ ಇದ್ದೀನ ಅಂತ ಹೇಳಿ ಅವಳಿಗೆ ಅವಳೇ ಪ್ರಶ್ನೆಯನ್ನು ಮಾಡಿಕೊಳ್ಳುತ್ತಿದ್ದಾಳೆ. ಆದರೆ ನನಗೀಗ ದೀಪಾ ಹಾಗೆ ಇರಬೇಕು ಅಂತ ಹೇಳಿ ಆಸೆ ಆಗ್ತಾ ಇದ್ದೆ. ಹಸ್ಬೆಂಡ್ಗೂ ಕೂಡ ದೀಪಾ ಬೇಕಾಗಿರೋದು ದಿಶಾ ಅಲ್ಲ. ಇನ್ನು ನಾನು ದಿಶಾ ಆಗಿ ನಾಟಕ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಇವತ್ತು ನಾನು ಎಲ್ಲ ಸತ್ಯವನ್ನು ಹಸ್ಬೆಂಡ್ಗೆ ಹೇಳೇ ಬಿಡ್ತೀನಿ ಅಂತ ಹೇಳಿ ಗಟ್ಟಿ ತೀರ್ಮಾನವನ್ನು ಮಾಡಿ ದೀಪಾ ಎಲ್ಲ ಒಡವೆಗಳನ್ನು ಕಳಚಿಡ್ತಿರ್ತಾಳೆ. ಅಷ್ಟೊತ್ತಿಗೆ ಚಿರು ಬಂದು ಬಾಗಿಲನ್ನು ಬಡಿತಿದ್ದಾನೆ. ನನಗೆ ಕೀ ಬೇಕಾಗಿದೆ, ಸ್ವಲ್ಪ ಬಾಗಿಲು ತೆರೆಯಿರಿ ಅಂದಾಗ ಇಲ್ಲ, ಇವತ್ತು ಈಗ ನಾನು ಬಾಗಿಲನ್ನು ತೆರೆಯಲು ಸಾಧ್ಯವಿಲ್ಲ ಅಂತ ಹೇಳಿ ದೀಪಾ ಹೇಳ್ತಾ ಇದ್ದಾಳೆ. ಆದರೂ ಕೂಡ ಚಿರು ಬಾಗಿಲನ್ನು ಬಡಿದು ತೆರೆಯಿರಿ, ನನಗೆ ಕೀ ಬೇಕಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಆಗ ದೀಪಾ ಇಲ್ಲ, ಇವತ್ತು ನಾನು ದೀಪಾ ಅನ್ನೋ ಸತ್ಯವನ್ನು ಹಸ್ಬೆಂಡ್ಗೆ ಹೇಳೇ ಬಿಡ್ತೀನಿ ಅಂತ ಹೇಳಿ ಮೊದಲನೇ ರೀತಿಯೇ ಕನ್ನಡಕವನ್ನು ಧರಿಸಿ ಅಲ್ಲಿಂದ ಬರುತ್ತಿದ್ದಾಳೆ. ಬಾಗಿಲಿನ ಬಳಿಗೆ ಬಂದಾಗ ಬಾಗಿಲನ್ನು ಓಪನ್ ಮಾಡಿದಾಗ ಅಲ್ಲಿ ಅರ್ಚನಾ ಇರುತ್ತಾಳೆ. ಅರ್ಚನಾ ನನ್ನ ನೋಡಿ ದೀಪಾ ಶಾಕ್ ಆಗ್ತಾ ಇದ್ದಾಳೆ. ಆಗ ಅರ್ಚನಾ ಕೇಳ್ತಾ ಇದ್ದಾಳೆ, ಏನು ಮಾಡ್ತಾ ಇದೀಯ ದೀಪಾ, ನಿನಗೆ ಏನಾಗಿದೆ? ನಾನು ಚಿರುಗೆ ಕಾರ್ ಕೀಯನ್ನು ಅಪ್ಪನ ರೂಮಲ್ಲಿದೆ ಅಂತ ಹೇಳಿ ಕಳಿಸಿದ್ದೀನಿ, ನೀನು ಯಾಕೆ ಈ ಥರ ಮಾಡ್ತಾ ಇದೀಯಾ ಅಂತ ಕೇಳಿದಾಗ ದೀಪಾ ಇನ್ನೂ ನನ್ನ ಕೈಲಿ ಸಾಧ್ಯವಿಲ್ಲ, ನಾನು ಸೌಂದರ್ಯಳ ವಿರುದ್ಧ ಸೋತು ಹೋಗಿದ್ದೀನಿ, ಈ ನಾಟಕವನ್ನು ನಾನು ಇಲ್ಲಿಗೆ ನಿಲ್ಲಿಸುತ್ತೇನೆ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಆಗ ಅರ್ಚನಾ, ನೀನು ಈ ಮನೆಯ ಸೊಸೆಯಾಗಿ ಈ ಮನೆಯನ್ನು ಅದೇ ರೀತಿ ಚಿರುವನ್ನು ಹಾಗೆ ಎಲ್ಲರನ್ನ ನೀನೇ ಕಾಪಾಡಬೇಕು, ನಾನು ನಿನಗೆ ಎಲ್ಲ ರೀತಿಯ ಸಪೋರ್ಟನ್ನು ಮಾಡ್ತೀನಿ ಅಂತ ಹೇಳಿ ನೀನು ಈ ನಾಟಕವನ್ನು ನಿಲ್ಲಿಸಬೇಡ, ನೀನು ಮುಂದುವರಿಸಲೇಬೇಕು ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಆಗ ದೀಪಾ ಅಷ್ಟೊತ್ತಿಗೆ ದೀಪಾಳ ತಾಯಿ ವತ್ಸಲಾಳ ಫೋನ್ ಬರ್ತಾ ಇದೆ. ಆಗ ದೀಪಾ ತನಗಾದಂತಹ ನೋವು, ಸೌಂದರ್ಯಳ ವಿರುದ್ಧ ಸೋತಿರುವಂಥದ್ದು ಎಲ್ಲ ದುಃಖವನ್ನು ವತ್ಸಲಾಳ ಬಳಿ ಹಂಚಿಕೊಳ್ಳುತ್ತಾಳೆ. ಆಗ ವತ್ಸಲಾಳು ಧೈರ್ಯವನ್ನು ತುಂಬುವ ಕೆಲಸ ಮಾಡುತ್ತಿದ್ದಾಳೆ. ನೀನು ಇದನ್ನು ನಿಲ್ಲಿಸಬೇಡ, ನೀನು ಮುಂದುವರಿಸು, ಹಾಗೆ ಅಲ್ಲೇ ಹತ್ತಿರ ಇರುವಂತಹ ದೇವಿ ದೇವಸ್ಥಾನಕ್ಕೆ ಹೋಗಿ ನೀನು ಹೊತ್ತಿರುವಂಥ ಹರಕೆಯನ್ನು ತೀರಿಸು ಅಂತ ಹೇಳಿ ಹೇಳ್ತಾ ಇದ್ದಾಳೆ. ನಂತರ ಅರ್ಚನಾ ದೀಪಾಗೆ ಸಮಾಧಾನ ಮಾಡ್ತಾ ಇದ್ದಾಳೆ. ಆಗ ದೀಪಾ ಕೂಡ ನೀವು ಯಾವ ಜನ್ಮದಲ್ಲಿ ನನಗೆ ಏನು ಸಂಬಂಧ ಆಗಿದ್ದೀರೋ ನಿಮ್ಮಿಂದ ನನಗೆ ಒಳ್ಳೆಯದೇ ಆಗುತ್ತಿದೆ, ನಾನು ಕೂಡ ಇನ್ನು ಮುಂದೆ ನಿಮ್ಮ ಜೊತೆ ಯಾವಾಗಲೂ ಇರುತ್ತೇನೆ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ನಂತರ ಮಾರನೆಯ ದಿನ ಬೆಳಿಗ್ಗೆ ಚಿರು ಎಲ್ಲ ಕಡೆ ದಿಶಾಳನ್ನು ಹುಡುಕ್ತಾ ಬರ್ತಾ ಇದ್ದಾನೆ. ಆವಾಗ ಅಲ್ಲೇ ಇದ್ದಂಥ ಅರ್ಚನಾ ಬಳಿ ಕೇಳ್ತಿದ್ದಾನೆ, ದಿಶಾ ಅವರು ಎಲ್ಲಿ ಹೋದ್ರು ಅಂತ ಹೇಳಿ ನಿನಗೇನಾದರೂ ಗೊತ್ತಾ ಅಂತ ಹೇಳಿ ಕೇಳ್ತಾ ಇದ್ದಾನೆ. ಆಗ ಅರ್ಚನಾ ಹೇಳ್ತಾ ಇದ್ದಾಳೆ, ಅವಳನ್ನ ಯಾಕೆ ನೀನು ಕೇಳ್ತಾ ಇದೆಯಾ, ಅವಳು ಎಲ್ಲಿಗೆ ಹೋದರೆ ನಿಂಗೇನು, ಯಾರಿಗೇನಾದರೂ ನಿಂಗೇನು ಅಂತ ಹೇಳಿ ಹೋಗ್ತಾ ಇದ್ದಾಳೆ. ಆಗ ಚಿರು ಯೋಚನೆ ಮಾಡ್ತಾ ಇದ್ದಾನೆ, ಇವರಿಬ್ಬರಿಗೂ ಏನಾಗಿದೆ, ನಿನ್ನೆ ಅವ್ರು ನೋಡ್ರೆ ಡೋರ್ನ ಲಾಕ್ ಮಾಡ್ಕೊಂಡಿದ್ರು, ಇವತ್ತು ಇವಳು ನೋಡ್ರೆ ಹೀಗಾಡ್ತಿದ್ದಾಳಲ್ಲ, ಇವರಿಬ್ಬರಿಗೂ ಏನಾಗಿದೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾನೆ. ಹಾಗೆ ಒಬ್ಬರಿಗೆ ಫೋನ್ ಮಾಡಿಬಿಟ್ಟು ದಿಶಾಳ ಲೊಕೇಶನ್ನ ಟ್ರ್ಯಾಕ್ ಮಾಡಿಸಿ ನಂತರ ಆ ಲೊಕೇಶನ್ ನೋಡಿ ಅವರು ಯಾಕೆ ಈ ರೀತಿ ನನ್ನ ಮದುವೆ ಆದರು, ಹಾಗೆ ದೀಪಾ ಇವರಿಗೂ ಏನು ಸಂಬಂಧ ಇದೆ ಅಂತ ಹೇಳಿ ನಾನು ಇವತ್ತು ತಿಳ್ಕೊಳ್ಲೇಬೇಕು ಅಂತ ಹೇಳಿ ಕಾರಲ್ಲಿ ಹೋಗ್ತಾ ಹಿಂದೆಲ್ಲ ಆಗಿರುವಂತಹ ಘಟನೆಗಳನ್ನೆಲ್ಲ ನೆನೆಸ್ಕೊಳ್ತಾ ಹೋಗ್ತಾ ಇದ್ದಾನೆ. ಇತ್ತ ದೀಪಾ
ದೇವಿ ರೂಪದಲ್ಲಿ ಮನೆ ಮನೆಯಲ್ಲೂ ಅಕ್ಕಿಯನ್ನು ಭಿಕ್ಷೆ ಬೇಡಿ ತರ್ತೀನಿ ಅಂತ ಹೇಳಿ ಹರಕೆ ಹೊತ್ತಿರೋದನ್ನು ದೇವಸ್ಥಾನದ ಅರ್ಚಕರ ಬಳಿ ಹೇಳಿ ಅವಳ ಹರಕೆಯನ್ನು ಪೂರೈಸ್ತಿರ್ತಾಳೆ. ಆಗ ಚಿರು ಕೂಡ ಆ ದೇವಸ್ಥಾನಕ್ಕೆ ಬಂದು ಕೂತಿದ್ದಾಗ ಅಲ್ಲೊಂದು ಜೋಡಿ ಇಬ್ಬರು ಒಟ್ಟಿಗೆ ಹೆಜ್ಜೆ ನಮಸ್ಕಾರವನ್ನು ಹಾಕಿದರೆ ಕೊನೆಯವರೆಗೆ ಒಟ್ಟಿಗೆ ಇರ್ತಾರಂತೆ ಅಂತ ಹೇಳೋದನ್ನ ಕೇಳಿಸ್ಕೊತಾನೆ. ಆಗ ಚಿರು, ನಾನು ಕೂಡ ಈ ಹೆಜ್ಜೆ ನಮಸ್ಕಾರವನ್ನು ಮಾಡೋದ್ರಿಂದ ದೀಪಾ ಅವರು ಬೇಗನೆ ನನಗೆ ವಾಪಸ್ ಸಿಗ್ಬೋದು, ಹಾಗೆ ದೀಪಾ ಅವರು ಬೇಗನೆ ಮನೆಗೆ ಬರ್ಬೋದು ಅಂತ ಹೇಳಿಕೊಂಡು ಅವನು ಕೂಡ ಹೆಜ್ಜೆ ನಮಸ್ಕಾರವನ್ನು ಹಾಕಲು ಶುರು ಮಾಡ್ತಾ ಇದ್ದಾನೆ. ಇತ್ತ ಕಡೆ ದೀಪಾ ಕೂಡ ಹೆಜ್ಜೆ ನಮಸ್ಕಾರವನ್ನು ಮಾಡ್ತಾ ಇದ್ದಾಳೆ. ಹಾಗೆ ನಂತರ ಚಿರು ದೇವರ ಮುಂದೆ ಬಂದು ಅತ್ತಿಗೆಗೆ ಮಗು ಆಗೋಳಗಡೆ ದೀಪಾ ಅವರು ನನಗೆ ಸಿಗಲಿ ಅಪ್ಪ ಅಂತ ಹೇಳಿ ದೇವರಲ್ಲಿ ಬೇಡಿಕೊಳ್ತಾ ಈ ಸಂಚಿಕೆಯು ಮುಗಿದಿದೆ. ಮತ್ತೆ ದೀಪಾ ದಿಶಾ ಆಗಿ ಮನೆಗೆ ಬರ್ತಾಳಾ ಅಂತ ನಾಳೆಯ ಸಂಚಿಕೆಯಲ್ಲಿ ತಿಳಿಯಲು ಈ ಚಾನಲ್ಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.